ನಮ್ಮ ಸರ್ಕಾರ ಹಗರಣ ಮಾಡಿದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆ ಹಾಸ್ಯಾಸ್ಪದ ಹಾಗೂ ಸತ್ಯಕ್ಕೆ ದೂರವಾದದ್ದು ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಡಿ ತಾರಾಚಂದನ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಸತ್ಯಾಂಶ ಇಲ್ಲದ ಮುಡಾ ಪ್ರಕರಣ ಮುಂದಿಟ್ಟು ಪಾದಯಾತ್ರೆ ಮಾಡುತ್ತಿರುವ ವಿಪಕ್ಷಗಳ ನಡೆ ಖಂಡಿಸಿ ಮತ್ತು ಅವರ ಅವಧಿಯಲ್ಲಿ ಆಗಿರುವ ಹಗರಣ ಬಿಚ್ಚಿಡುವ ಉದ್ದೇಶದಿಂದಲೇ ಆಗಸ್ಟ್ 9ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯಿಂದಲೂ 5 ರಿಂದ 10 ಸಾವಿರ ಮಂದಿ ಭಾಗವಹಿಸುತ್ತೇವೆ ಎಂದರು. ಏನು ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಮಿತ್ರ ಪಕ್ಷಗಳು ಒಂದು ಪಾದಯಾತ್ರೆಯನ್ನ ಬೆಂಗಳೂರಿಂದ ಮೈಸೂರು ತನಕ ಹಮ್ಮಿಕೊಂಡಿದ್ದಾರೆ. ಅದು ಮುಡಾ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಅವರಿಗೆ ಅನಾವಶ್ಯಕವಾಗಿ ಸಿಲುಕಿಸಿ ಒಂದು ಪಾದಯಾತ್ರೆ ಮಾಡ್ತಿರೋದು. ಇದೊಂದು ಹಾಸ್ಯಾಸ್ಪದವಾದಂತಹ ಪಾದಯಾತ್ರೆ ಆಗಿದೆ. ಈ ಪಾದಯಾತ್ರೆಗೆ ಯಾವುದೇ ಒಂದು ಅರ್ಥ ಇಲ್ಲ. ಹೇಳ್ತಾರಲ್ಲ, ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡುವಂತಹ ಒಂದು ಪ್ರಕರಣ ಇದು. ಮುಡಾದ ವಿಷಯದಲ್ಲಿ ಯಾರೋ ಒಬ್ಬ ವ್ಯಕ್ತಿಯಾದಂತಹ ಅಬ್ರಹಾಂ ಅವರು ಒಂದು ದೂರನ್ನು ಸಲ್ಲಿಸ್ತಾರೆ. ಆ ದೂರು ಸಲ್ಲಿಸಿದ ಒಂದೇ ಒಂದು ಗಂಟೆಯೊಳಗೆ ವಿಚಾರಣೆಗೆ ಒಳಪಡಬೇಕು ಅಂತ ಹೇಳಿಬಿಟ್ಟು ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷೆ ರಹಿಮಾ, ಬ್ಲಾಕ್ ಅಧ್ಯಕ್ಷೆ ವಸಂತಕುಮಾರಿ, ಜಿಲ್ಲಾ ಸೋಷಿಯಲ್ ಮೀಡಿಯಾ ಮೇಲ್ವಿಚಾರಕಿ ಜಮೀಲಾ ಇದ್ದರು.